ಹಾಯ್ ವಾಟ್ಸಪ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಮೋಟ್ರಾಲ್ ರಿಸೆಪ್ಷನ್ ಸೀರೀಸ್ 1ಗೆ ಎಲ್ಲರಿಗೂ ಸ್ವಾಗತ. ಸೊ ನೋಡ್ತಾ ಇರ್ಬೋದು, ನಾನು ಆಗಲೇ ತುಂಬ ಆಡಿದ್ದೀನಿ ಏನು ಈ ಗೇಮ್ನ. ಮೋಟಾಲ್ ಲೆವೆಲ್ ನಾನು 37 ಇದ್ದೀನಿ ಈಗ. ಜಸ್ಟ್ ನೋಡ್ತಾ ಇರ್ಬೋದು, ನೀವು ಬೇಕಾದ್ರೆ ನೋಡಿ. ಈಗ ನೋಡ್ತಾ ಇರಲ್ಲ, ಈಗ ಮಾರ್ನಿಂಗ್ ಅದು ನೈಟ್ ಆಗಿದೆ. ನಾನು ಸ್ಕಿಪ್ ಟು ಮಾರ್ನಿಂಗ್ ಅಂತ ಕ್ಲಿಕ್ ಮಾಡಿದ್ದೀನಿ. ಈಗ ನಮಗೆ ಮಾರ್ನಿಂಗ್ ಆಯಿತು. ನಾನೀಗ ಅಂಗಡಿ ಶಾಪ್ನ ಓಪನ್ ಮಾಡ್ತಾಯಿದ್ದೀನಿ. ಬನ್ನಿ ಓಪನ್ ಮಾಡೋಣ. ಶಾಪ್ನ ಓಪನ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಓಪನ್ ಮಾಡಿದೆ. ಸೊ ಈಗ ಯಾವುದೋ ಒಂದು ಆರ್ಡ್ರು ಬಂದಾಗಿದೆ, ಡೆಲಿವರಿಡ್ ಆಗಿದೆ. ಸೊ ಇದನ್ನು ನಾನು ಇಲ್ಲಿ ಶೆಲ್ಫ್ ಮೇಲೆ ಈಗ ನಾನು ಇಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಕೆಚಪ್ ಬಂದಿದೆ ಅನಿಸುತ್ತೆ. ಸೊ ಕೆಚಪ್ಪೇ ನೀವು ನೋಡ್ತಾ ಇರೋ ನಮ್ಮ ರಿಸೆಪ್ಷನ್ ನೋಡ್ತಾ ಇರ್ಬೋದು. ನಮ್ಮ ಕ್ಯಾಶರ್ ಇಷ್ಟು ಜನ ನಮಗೆ ಕ್ಯಾಶರ್ ಇದ್ದಾರೆ. ಸೊ ಇನ್ನು ಡೆಲಿವರಿ ಇದೆ. ಸೊ ಕ್ಯಾಶರ್ದು ಏನಿದೆಯಲ್ಲ, ಕ್ಯಾಶರ್ ಇದು ಟೇಬಲ್ ಏನಿದೆಯಲ್ಲ, ಸೊ ಅದಿನ್ನು 4 ಬರೋದಿದೆ. ಸೊ 4 ಪ್ಲಸ್ ನಂದೊಂದು 9 ಬರೋದಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಟೈಮಿಂಗ್ಸ್ ನೋಡ್ತಾ ಇರಲ್ಲ, ಇಲ್ಲಿ ಎಷ್ಟು 7:25 ನೆಕ್ಸ್ಟ್ ಡೆಲಿವರಿ ಆಯ್ತಲ್ಲ 7 ಮಿನಿಟ್ಸು. ಸೊ ಅದು ಇನ್ನೂ ಕ್ಲಿಯರ್ ಆಗಿಲ್ಲ ನಂದು. ಅಂದರೆ ಈ ವಿಡಿಯೋ ಮುಗಿಸಲ್ಲ ಆ ಡೆಲಿವರಿ ಬರುತ್ತೆ. ನಾನೀಗ ನೆಕ್ಸ್ಟ್ ಕ್ಯಾನ್ಸಲ್ ಮಾಡಿದ್ರೆ ಮತ್ತೆ ಹೋಗುತ್ತೆ. ನೋಡ್ತಾ ಇರ್ಬೋದು, ಇಷ್ಟು ಜನ ಕೆಲಸಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು ನೋಡಬೇಕು. ಇಲ್ಲಿ ನೋಡ್ತಾ ಇರೋಲ್ಲ, ಮೋಟಾಲ್ ಸರ್ವಿಸ್ನ ನೋಡ್ತಿರಲ್ಲ. ಹೈಯರ್ ಕ್ಯಾಶರು, ಹೈಯರ್ ಕ್ಲೀನರು, ಹೈಯರ್ ರಿಸ್ಟಾಕರು ಒಂದಿಬ್ಬರು, ಮತ್ತು 8 ಜನ ಆಯಿತಾ. ಮತ್ತೀಗ ಹೈಯರ್ ಕ್ಯಾಶರು 4 ಬರಲಿ, ಆಮೇಲೆ ಮಾಡ್ತೀನಿ. ಇದೊಂದು 10 ಹೈಯರ್ ಕ್ಲೀನರು, ಹೈಯರ್ ರಿಸೆಪ್ಷನಿಸ್ಟು ಅಷ್ಟೇ. ಇಲ್ಲೊಬ್ರು ಇದ್ದಾರೆ, ಲೇಡೀಸ್ ಇದ್ದಾರೆ. ಸೊ ಅವರು ನೋಡ್ತಾ ಇರ್ಬೋದು, ಈ ಕಡೆ ರೈಟ್ ಸೈಡ್ ನೋಡಿ, ಇವನು ಹೈಯರ್ ಕ್ಯಾಶರು. ನೀವು ನಮ್ಮ ಟಾಪ್ ಫ್ಲೋರ್, ನಮ್ಮ ರೂಮ್ ನೋಡಿ, ಲಾಡ್ಜ್ ಏನದು ಮೋಟಲ್ ರಿಸೆಪ್ಷನ್ ನೋಡ್ಕೊಂಬರ್ಬೋದು. ಈ ರೀತಿಯಾಗಿದೆ. ಫಸ್ಟಿಗೆ ನಿಮಗೆ ಬರೀ ಒಂದು ಸಿಗೋಲ್ಲ. ಸೊ ಆಗ್ತಾ ನೀವು ಕೂಡ ದೊಡ್ಡದಾಗಿ ಮಾಡ್ಕೊಬೇಕಾಗುತ್ತೆ ನಿಮ್ಮ ರಿಸೆಪ್ಷನ್ನ. ನೋಡ್ತಿರಲ್ಲ, ಫಸ್ಟ್ ಫ್ಲೋರ್ ಆಯ್ತು, ಇದು ಸೆಕೆಂಡ್ ಫ್ಲೋರು. ಈಗ ನೆಕ್ಸ್ಟು 3rd ಫ್ಲೋರ್ ಎಂಟ್ರಿ ಕೊಡ್ತಾ ಇದ್ದೀವಿ. ನೋಡ್ತಿರಲ್ಲ, 3rd ಫ್ಲೋರ್ವರೆಗೂ ಇದೆ ಲಾಸ್ಟು. ಮತ್ತು ಯಾವುದೇ ರೀತಿಯ ಒಂದು ಇದಿರಲ್ಲ ನೆಕ್ಸ್ಟ್ ಮುಂದೆ ಇರೋಲ್ಲ. ಸೊ ಇದಕ್ಕೆಲ್ಲ ಫರ್ನಿಚರ್ಸ್ ತಂದು ಹಾಕಿಲ್ಲ ನಾನು. ಇನ್ನು ಫರ್ನಿಚರ್ಸ್ ಕೂಡ ತಂದು ಹಾಕಬೇಕು. ಫರ್ನಿಚರ್ಸ್ ಎಲ್ಲ ಹಾಕ್ಮೇಲೆ ಏನು ರೇಟ್ ಇರುತ್ತಲ್ಲ, ಅದಕ್ಕೆ ಆ ರೂಮ್ದು ಪ್ರೈಸು ಸ್ವಲ್ಪ ಜಾಸ್ತಿ ಆಗುತ್ತೆ. ಈ ರೀತಿ ಆಗಿದೆ ನೋಡಿ. ನಮ್ಮ ಕ್ಲೀನರ್ಸ್ ಇವರೆಲ್ಲ ಕ್ಲೀನರ್ಸು, ಇವರೆಲ್ಲ ಕ್ಲೀನರ್ಸು. ಇವರು ಗೆಸ್ಟ್ ಎಲ್ಲ ಇವ್ರ ಕ್ಲೀನರು. ಸೊ ನೋಡ್ತಾ ಇರಲ್ಲ, ಈ ರೀತಿಯಾಗಿದೆ ಮೋಟಾರ್ ರಿಸೆಪ್ಷನ್ನು. ಮತ್ತು ಏನು ನಮ್ಮದು ಮಾಲ್ ಇದೆ, ಶಾಪ್ ಇದೆ. ಸೊ ಈ ರೀತಿಯಾಗಿದೆ. ನೋಡ್ತಾ ಇರಲ್ಲ, ಇವರೆಲ್ಲ ಕ್ಯಾಶರು. ಒಬ್ಬರು ಕ್ಯಾಶರ್ ಎಕ್ಸಾಂಪಲ್ ತೋರಿಸ್ತಾ ನೋಡ್ತಾ ಇರಲ್ಲ, ಈಗ ಬರ್ತಾರ ನಮ್ಮ ಕಡೆ. ಈ ರೀತಿಯಾಗಿ ಸ್ವಲ್ಪ ಬಿಲ್ ಮಾಡುವಂಥದ್ದು, ಅವ್ರು ಕ್ಯಾಶ್ ಕೊಡ್ತಾರೆ. ಸೊ ನಾವು ಅದು ಇಸ್ಕೊಂಡು ಈ ರೀತಿ ಮಾಡ್ಬೋದು. ನೋಡ್ತಾ ಇರಲಿಲ್ಲ, ಈಗ ಎಷ್ಟಾಯ್ತು, ಈಗ $22 ಆಗಿದೆ ನೋಡಿ. $22 ನನ್ನ ಅಕೌಂಟಿಗೆ ಹೋಗ್ತಾ ಇದೆ. ಅಲ್ಲಿ ನೋಡ್ತಾ ಇರಲ್ಲ, 71,618 ಇದೆ ಈಗ ನನ್ನ ಹತ್ರ. ಈಗ ಸದ್ಯಕ್ಕೆ ಅಷ್ಟು ಡಾಲರ್ಗಳಿದೆ. ಸೊ ನೋಡ್ತಾ ಇರಲ್ಲ, ಈ ರೀತಿ ಆಗಿದೆ ನಂದು. ಇನ್ನು ಇಲ್ಲಿ ನೋಡ್ತಾ ಇರೋದೆಲ್ಲ ಖಾಲಿ ಅನಿಸ್ತಿರ್ಬೋದು. ಇದೆಲ್ಲ ಆ ಕಡೆ ಮೋಟಲ್ ರಿಸೆಪ್ಷನ್ಗೆ ಶಿಫ್ಟ್ ಮಾಡಿದ್ದೀನಿ. ಸೊ ನಮ್ಮ ಶಾಪಲ್ಲಿ ಇನ್ನು ಐಟಮ್ಸ್ಗಳು ಹೇಳ್ತಾಯಿನಲ್ಲ, ಎಷ್ಟು ಖರ್ಚು ಮಾಡಿದ್ದು ಅಂದರೆ $30,000 ಪ್ಲಸ್ ಖರ್ಚು ಮಾಡಿರೋದು ನಾನು. ಏನೇನು ಶೆಲ್ಫ್ಗಳಿದೆ, ಫ್ರೀಜರು, ಇನ್ನೂ ತುಂಬ ಅಂದರೆ ತುಂಬ ಬರೋದಿದೆ. ಈ ಡೆಲಿವರಿಗೆ ನಾವು ಇದ್ಕೊಡ್ಬೇಕಾಗುತ್ತೆ, ಆ್ಯಡ್ಸ್ ನೋಡಬೇಕಾಗುತ್ತೆ, ಇಲ್ಲಾಂದರೆ ಒಂದು ಪವರ್ ನೋಡಬೇಕಾಗುತ್ತೆ. ಅದಕ್ಕೋಸ್ಕರ ಇದಾಗ್ತಿರುವಂಥದ್ದು. ಅಷ್ಟು ಬಿಟ್ಟರೆ ಏನಿಲ್ಲ. ನೋಡ್ತಾ ಇರಲ್ಲ, ಇಲ್ಲೆಲ್ಲ ಹಿಂಗಿದೆ ಫ್ರಿಜ್ಜಸ್ನ ಹಿಂಗಿಟ್ಟಿದ್ದೀನಿ. ಈ ಕಡೆ ಇವರೇ ರಿಸೆಪ್ಷನಿಸ್ಟು ಒಬ್ಬರೇ. ಇದಕ್ಕೆ ಏನು ಎಕ್ಸ್ಟ್ರಾ ಬರೋಲ್ಲ, ಇವ್ರಿಗೆ ಮಾತ್ರ ಒಬ್ಬರೇ ಬರುವಂಥದ್ದು. ಅರ್ಜೆಂಟ್ ತಾಳ್ಮೇಲೆ ಇಲ್ದೊಂದು ಹೋದ ಆ ಕಡೆ, ಬಿಟ್ಟರೆ ಏನು ಮಾಡೋಕ್ಕಲ್ಲ. ಬನ್ನಿ, ಈಗ ನಮ್ಮ ಶಾಪ್ ನೋಡ್ತಾ ಇರಲ್ಲ, ಈ ರೀತಿ ರಿಸೆಪ್ಷನಿಸ್ಟ್ 3 ಜನ, 4 ಜನ ಇದ್ದಾರೆ. ಆ ಕಡೆ ಎಲ್ಲ ಶಿಫ್ಟ್ ಮಾಡಿದ್ದೆಲ್ಲ ಖಾಲಿ ಹೊಡಿತಿದೆ. ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ, ನೆಕ್ಸ್ಟ್ ಸೀರೀಸಲ್ಲಿ ಬೇಕಾದ್ರೆ ಶಿಫ್ಟ್ ಆಗುತ್ತೆ. ಇದು ನೋಡಿ, ಈ ರೀತಿಯಾಗಿ ನಾನು ಶಿಫ್ಟ್ ಮಾಡ್ತಾಯಿದ್ದೀನಿ ರ್ಯಾಕ್ನ. ನೀವೇನಾದ್ರು ಐಟಮ್ಸ್ನ ತರಿಸಿದ್ರೆ, ಸೊ ಇದು ನೀವು ಇದ್ರ ಮೇಲೆ ಇಟ್ಕೊಬೋದು. ನಿಮ್ಮದು ಶೆಲ್ಫಲ್ಲಿ ಜಾಗ ಇಲ್ಲ ಅಂದರೆ, ಶೆಲ್ಫ್ ಆಗಲಿ, ಫ್ರಿಜ್ ಆಗಲಿ, ನಿಮ್ಮ ಫ್ರೀಜರಲ್ಲಿ ಏನೋ ಜಾಗ ಇಲ್ಲ ಅಂದರೆ ಇಟ್ಕೊಳ್ಳೋಕ್ಕೆ. ಸೊ ನೀವು ಈ ರೀತಿಯಾಗಿ ಇಟ್ಕೊಬೋದು.
ಡಸ್ಟ್ಬಿನ್ ಅವರಾಗಿಟ್ಟೆ. ಕ್ರ್ಯಾಕರ್ ಏನಿದೆ ಇದು ಇನ್ನು ಅಂತೀವಿ ಸ್ಟೋರ್ ಮಾಡ್ಕೊಂಬಂದು ರ್ಯಾಕರ್ ಇದೊಂದು ತಲೆನೋವು ಸ್ವಲ್ಪ ಇದರಲ್ಲಿ ರೆಡ್ ಬರುತ್ತೆ. ಸ್ವಲ್ಪ ಆ ಕಡೆ ಸುತ್ತಾಡ್ಸ್ಕೊಂಬಂದ್ಮೇಲೆ ಸ್ವಲ್ಪ ಸರಿ ಆಗುತ್ತೆ. ನಿನ್ನೆ ಒಂದು ವಿಡಿಯೋ ಬಿಟ್ಟಿದೆ, ಯಾರೇನು ನೋಡಿಲ್ಲ ನೋಡಿ, ಶಾರ್ಟ್ಸಲ್ಲಿ. ಇದು ಫೇಕ್ ಬೋಯಮೈಕ್ದು ನೋಡ್ತಾರಲ್ಲ, ಈ ರೀತಿಯಾಗಿದೆ ನಮ್ಮ ಶಾಪ್. ತುಂಬ ಎಕ್ಸ್ಟೆಂಡ್ ಮಾಡಿದ್ದೀನಿ. ಇದು ಬಿಟ್ಟರೆ ಮತ್ತೆ ತುಂಬ ಇನ್ನೂ ಎಕ್ಸ್ಟೆಂಡ್ ಇಲ್ಲ. ಇದೇ ಲಾಸ್ಟು. ನಂದೆಲ್ಲ ಸೆಟಪ್ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ. ಸುಮ್ಮನೆ ಆಡೋದಷ್ಟೇ ಆಗಿರೋದು. ಯಾವುದೇ ರೀತಿ ಗೋಲ್ಸ್ ಇಲ್ಲ, ಈ ರೀತಿ ಇಷ್ಟು ದೊಡ್ಡದು ಮಾಡಬೇಕು ಆ ರೀತಿ ಏನಿಲ್ಲ. ಎಲ್ಲ ತಂದು ಎಲ್ಲ ಹಾಕಾಯ್ತು. ಬೇಕಾದಂಗೆ ಡಾಲರ್ಗಳು ಬರ್ತಿದೆ ಅಕೌಂಟಲ್ಲಿ, ಅಂದರೆ ಗೇಮಲ್ಲಿ, ನಾಟ್ ರಿಯಲ್ ಲೈಫ್. ನೋಡ್ತಾ ಇರಲ್ಲ ಈ ರೀತಿ ಕ್ಲೀನ್ ನಿಮಗೆ ಔಟರ್ ಲುಕ್ ನೋಡ್ತಾ ಇರ್ಬೋದು ಎಷ್ಟು ಜನ ಬರ್ತಾ ಇದ್ದಾರೆ ಅಂತ. ಯಾರು ಯಾವ ಕಡೆ ಹೋಗ್ತಾ ಇಲ್ಲ, ಎಲ್ಲ ನಮ್ಮ ಅಂಗಡಿಗೆ ಬರ್ತಾ ಇದ್ದಾರೆ. ಈ ರೀತಿ ಆಗಿದೆ. ತುಂಬ ಜನ ಬರ್ತಾ ಇದ್ದಾರೆ ಮೋಟಲ್ಗೆ. ಈ ಗೇಮ್ ನನಗೂ ಸಿಕ್ಕಿದೆಲ್ಲ, ಸೊ ನಾನು ಹೆಂಗೋ ಚೆನ್ನಾಗಿದೆ ನೋಡಬೇಕು. ನನಗೆ ಮಾಲು ಹೋಟೆಲ್ ಬಿಸ್ನೆಸ್ ಆಟ ಆಡೋಕ್ಕೆ ತುಂಬ ಇಷ್ಟ. ಅದು ಕೂಡ ಎಕ್ಸ್ಟೆಂಡ್ ಮಾಡೋದಿತ್ತ ತುಂಬ ಚೆನ್ನಾಗಿತ್ತು. ಈ ರೀತಿ ನೀವು ಸೈಡಲ್ಲಿ ನೋಡ್ಬೋದು ಗ್ಲಾಸಲ್ಲಿ. ಇದರಲ್ಲಿ ಯಾರಿಗೂ ಹೊಡೆಯೋಕ್ಕಾಗಲ್ಲ, ಏನೂ ಆಗಲ್ಲ, ಅದೇ ವೇಜರು. ಟೈಮ್ ಬಂದಾಗ ಕ್ಲೋಸ್ ಮಾಡಬೇಕು ಅಷ್ಟೇ. ಇನ್ನೊಂದು ಯಾವುದೋ ಗೇಮ್ ಇದೆ, ನೀವೆಲ್ಲ ಕಡೆ ಸುತ್ತಾಡ್ಬೋದು. ಇದರಲ್ಲಿ ಒಂದು ಸ್ವಲ್ಪ ವೈನ್ ಹಾಕ್ದಂಗೆ ಆಗಿದೆ ಅಷ್ಟೇ, ಬೇರೆ ಕಡೆಲ್ಲ ಸುತ್ತಾಡೋಕ್ಕಾಗಲ್ಲ. ಇದು ಮೋಟರ್ ರಿಸೆಪ್ಷನ್ನು, ಏನು ನಾನು ತೋರಿಸ್ತಾ ಇದ್ನಲ್ಲ ಅದು. ಬ್ಲೂ ಕಲರ್ ಏನು ಶರ್ಟ್ ಹಾಕ್ಕೊಂಡಿದ್ದಾರಲ್ಲ ಅವರೇ ಏನು ರೀಸ್ಟಾಕ್ ಮಾಡೋದು, ರೀಸ್ಟಾಕ್ ಮಾಡೋರು. ಅಂದರೆ ಐಟಮ್ನ ತಂದಿಡೋದು, ತಂದಾದಮೇಲೆ ಈ ಬಾಕ್ಸ್ ಇರ್ತಾವಲ್ಲ, ಸೊ ಅದನ್ನೇ ಅವ್ರು ಡಸ್ಟ್ಬಿನ್ಗೆ ಹಾಕ್ತಾರೆ. 8 ಜನ ಇತ್ತು. ಸೊ ಅದನ್ನೆಲ್ಲ ಬೈ ಮಾಡಿದ್ದೀನಿ. ನೋಡಿ ಮೇಲ್ಗಡೆ ನಿಮಗೆ ಕಸ್ಟಮರ್ ಚೆಕ್ಔಟು, ಕಸ್ಟಮರ್ ಇನ್ನು ನೋಡ್ತಾ ಇರ್ಬೋದು. ಈ ರೀತಿ ಗೊತ್ತಾಗುತ್ತೆ ನಿಮ್ಮ ಮೇಲ್ಗಡೆ ಇನ್ನು ಕ್ಲೀನ್ ಆಯಿತು, ಕ್ಲೀನ್ ಇಡು. ಮೋಟರ್ ಲೆವೆಲ್ ನೀವು ನೋಡ್ಬೋದು 37 37 ಅಷ್ಟೇ. ಚೆಕ್ಔಟ್ ನೀವು ನೋಡ್ತಾ ಇರಲ್ಲ, ಇದೇ ಎಂಡು. ಮತ್ತು ಮುಂದೆ ನಿಮಗೆ ಹೋಗೋಕ್ಕಾಗಲ್ಲ. ಇಲ್ಲಿ ಕ್ಲೀನ್ ಇಡು. ತುಂಬ ಜನ ಆವಾಗಲೇ 2 ತೊಗೊಂಡಲ್ಲ, ಅದಕ್ಕೆ ಕ್ಲೀನ್ ಅಂತ ಬರ್ತಾಯಿದೆ. ಈಗ ನಂದೊಂದು ಆರ್ಡ್ರ್ ಬರೋದಿದೆ. ನಾನು ಇಲ್ಲೇ ವೀಡಿಯೋ ಮುಗಿಸೋಣ ಅಂತ ಇದ್ದೆ, ಬಟ್ ಒಂದು ಆರ್ಡ್ರ್ ಬರಲಿ. 37 ಸೆಕೆಂಡ್ಸ್ ಅಂತ ಇದೆಯಲ್ಲ, ನೆಕ್ಸ್ಟ್ ಡೆಲಿವರಿ ಆಗಲಿ. ಇಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ 7-8-10 ನಿಮಿಷ ಕಾಯಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ನು ನೈಟ್ ಆಗೋದಿದೆ. ಅದೊಂದು ಡೆಲಿವರಿ ಬಂದಮೇಲೆ ನಾನು ವೀಡಿಯೋನ ಸ್ಟಾಪ್ ಮಾಡ್ತೀನಿ. ನೋಡೋಣ, ಡೆಲಿವರಿ ಇನ್ನೊಂದು 21 ಸೆಕೆಂಡ್ಸ್, ವೀಡಿಯೋ ಔಟರ್ ಇನ್ 21 ಸೆಕೆಂಡ್ಸ್. ಮತ್ತು ಅದೇನೋ ಕ್ಯಾನ್ಸಲ್ ಮಾಡಿದ್ರೆ ಮತ್ತೆ ನನಗೆ ಏನಾಗುತ್ತೆ, ಮತ್ತು ನೆಕ್ಸ್ಟ್ ಒಂದು ಗೇಮ್ ಆಡ್ಬೇಕಾರೆ ಇದಾಗುತ್ತೆ. ನೀವು ನಿಮ್ಮದೆಲ್ಲ ಗೇಮ್ ಆದ್ಬೇಕಾರೆ ಈಗ ನಮ್ಮದು ಇದಾಗುತ್ತೆ. ನೆಕ್ಸ್ಟ್ ಸೀರೀಸಲ್ಲಿ ನಿಮಗೆ ತೋರಿಸ್ತೀನಿ. ನೈಟ್ ಆದಾಗ ಈ ನೋಡ್ತಿರೋ ಇವರೆಲ್ಲ ನಮ್ಮ ಕೆಲಸದವ್ರು, ವರ್ಕರ್ಸ್. ಸಂಬಳಕ್ಕೆ 150 ಡೇಸ್ಗೆ $100 ಏನೋ ಕೊಟ್ಟಿದ್ದೀನಿ. ಜಸ್ಟ್ 150 ಡೇಸ್ಗೆ $100 ಏನೋ ಕೊಟ್ಟಿದ್ದೀನಿ. ಇದೊಂದು ಆರ್ಡ್ರು ಬಂತು ನೋಡಿ. ಇದೊಂದು ಆರ್ಡ್ರಿಗೋಸ್ಕರ ಕಾಯ್ತಿದ್ದೆ. ಸೊ ಈಗ ಬಾಕ್ಸ್ ಒಗಸ್ತಾ ಇರಲ್ಲ ನೋಡಿ, ನಾನು ಈ ಬಾಕ್ಸ್ ಒಗಸ್ತೆ. ಅವು ಬೇಕಾದ್ರೆ ಅವರೇ ಇಡ್ತಾರೆ ಬಂದುಬಿಟ್ಟು. ನಾನು ಸುಮ್ಮನೆ ನಿಂತಿದ್ನೆಲ್ಲ ಇಟ್ಕೊಂಡೆ. ನೋಡ್ತೀರ ಅವ್ನು ಬರ್ತಾಯಿದ್ದಾನೆ, ಅವ್ನು ಬಂದು ಅದನ್ನೇ ಎತ್ಕೊಂಡು ಹೋಗ್ತಾನೆ. ಸೊ ಇಷ್ಟೇ ಇವತ್ತು ಆಗಿತ್ತು ಈ ವಿಡಿಯೋ. ಹೆಂಗಿತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು.